ಚೆನ್ನಾಗಿದೆ ಏನು ಇಷ್ಟ ಆಯಿತು ಸರ್? ಕತೆ ಇಷ್ಟ ಆಯಿತು. ಸ್ಟೋರಿ ಲೈನ್ ಎಲ್ಲ ಹೇಗಿತ್ತು? ಚೆನ್ನಾಗಿದೆ ಸರ್. ಮೋಕ್ಷಿತ್ ಅವ್ರ ಆ್ಯಕ್ಟಿಂಗ್ ಏನು ಸರ್? ಮೋಕ್ಷಿತ್ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಎಲ್ಲ ನೋಡ್ಬೋದು. ಕಾಮಿಡಿ ಚೆನ್ನಾಗಿದೆ, ಫ್ಯಾಮಿಲಿ ಸ್ಟೋರಿ. ಓಕೆ, ನೋಡ್ಬೋದು. ಕಾಮಿಡಿ ಚೆನ್ನಾಗಿದೆ, ಮತ್ತೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಯಾ ಹೀರೋಯಿನ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಏನು ಇಷ್ಟ ಆಯಿತು ಸರ್? ಲಾಸ್ಟ್ ಕ್ಲೈಮ್ಯಾಕ್ಸು ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ ಮೂವಿ, ಸೂಪರ್ ಆಗಿದೆ ಸರ್. ಮೂವಿಯಿಂದ ಮೆಸೇಜ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಈಗ ಬೆಳೆಯೋರಿಗೆ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ನಮ್ಮಲ್ಲಿ. ಸೂಪರ್ ಆಗಿದೆ. ಚೆನ್ನಾಗಿ ಓಡ್ತದೆ ಬಿಡಿ ಸರ್ ಫಿಲಮ್ ಇದು. ಇವತ್ತಿನ ಕಾಲದ ಹೆಣ್ಣು ಸಿಗೋದಕ್ಕೂ ಆ ಸ್ಟೋರಿ ತೆಗ್ದಿರೋದಕ್ಕೂ ಸೂಪರ್ ಆಗೈತೆ. ನನಗೆ ಆ ಸ್ಟೋರಿನೇ ಪೂರ್ತಿ ಇಷ್ಟ ಆಗುತ್ತೆ ಸರ್. ಏನು ನನಗೆ ಅದೆಲ್ಲ ಏನು ಹೇಳಕ್ಕೆ ಬರಲ್ಲ. ಚೆನ್ನಾಗದೆ ಒಟ್ಟಿನಲ್ಲಿ. ಹಾಂ, ಚೆನ್ನಾಗದೆ. ತುಂಬ ಚೆನ್ನಾಗಿದೆ ಸರ್ ಫಿಲಮ್. ಎಲ್ಲ ಚೆನ್ನಾಗಿದೆ. ಹೊಸಬ್ರಂತಂದೇ ಅನ್ಸಲ್ಲ, ಚೆನ್ನಾಗಿದೆ. ಅದರಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಮಾಡಿದ್ದಾರೆ ಪಾತ್ರ ಎಲ್ಲ. ತುಂಬ ಚೆನ್ನಾಗಿದೆ. ಕಥೆನಲ್ಲಿ ಹೀರೋ ಲಾಸ್ಟಲ್ಲಿ ಸಾಯಬಾರ್ದಿತ್ತು ಅಷ್ಟೇ, ಬದುಕಬೇಕಿತ್ತು. ಆ ಎಮ್ಮನ ಮಗುವಾಗಿ ಇನ್ನೂ ಚೆನ್ನಾಗಿರ್ತದೆ ಫಿಲಮ್. ತುಂಬ ಚೆನ್ನಾಗಿದೆ ಸರ್. ತುಂಬ ಮೂವಿ ನೋಡ್ಬೋದು. ಬಡವರು ಹೆಂಗೆ ಯಾವ ಥರ ಜೀವನ ಮಾಡೋದು, ಯಾವ ಥರ ಅಂತ ಎಲ್ಲ ಗೊತ್ತಾಗುತ್ತದೆ. ಮಿಡ್ಲ್ ಕ್ಲಾಸ್ ಜೀವನ ತುಂಬ ಚೆನ್ನಾಗೈತೆ, ಸೂಪರ್ ಆಗೈತೆ. ಸಿನಿಮಾ ಹುಡುಗಂದು ಜೀವನ ಹೆಂಗೆ ಅಂತ ಗೊತ್ತಾಯ್ತು ಸರ್. ಯಾವ ಥರ ಮಾಡ್ತಾನೆ, ಎಲ್ಲಿ ಹೆಂಗೆ ಕೆಲಸ ಮಾಡ್ದ, ಯಾವ ಥರ ಮದುವೆ ಆದ, ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್ ಫಿಲಮ್, ತುಂಬ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಎಲ್ಲ ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಎಲ್ಲ ನೋಡ್ಬೋದು. ಈಗ ಯೂತ್ ಸಹ ನೋಡಬೇಕು. ಆಮೇಲೆ ಬಣ್ಣದ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೊಂಬಾರ್ದು. ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು, ಒಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತೆ. ಫಿಲಮ್ ಒಂದು ಸ್ವಲ್ಪ ಬೇಜಾರಿಲ್ಲ ಸರ್, ಸೂಪರ್ ಇದೆ, ಚೆನ್ನಾಗಿದೆ, ಚೆನ್ನಾಗಿ ಒಳ್ಳೆ ಸರ್ ಫಿಲಮ್. ಆಕ್ಟಿವ್ ಚೆನ್ನಾಗಿದೆ ಸರ್, ಏನು ಸೂಪರ್ ಫಿಲಮ್ ಚೆನ್ನಾಗಿದೆ. ಜಯರಾಮ್ ಅವರು ಆತ್ಮ ಸ್ನೇಹಿತರು, ನಮಗೆ ನಿರ್ಮಾಪಕರು ಗಂಗಪ್ಪನಹಳ್ಳಿ, ನಾವು ಪಕ್ಕೂರು ಚೋಳನಾಯಕನಹಳ್ಳಿ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ಶುಭಕರು ಅವರು ಚೋಳನಾಯಕನಹಳ್ಳಿ ಬಾಯ್ಸ್. ಕೆಂಪು ಮತ್ತು ಕಪ್ಪು, ವೈಟು ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಸಿನಿಮಾ ಮಾಡಿದ್ದಾರೆ. ವರ್ಣರಂಜಿತವಾಗಿದೆ. ಯಾರೂ ಡ್ರಾಮಾ ಮಾಡಿ ಮದುವೆ ಆಗಬಾರ್ದು, ನಾಟಕೀಯವಾಗಿ ಇರಬಾರ್ದು ಅನ್ನೋದನ್ನು ಈ ಮಿಡ್ಲ್ ಕ್ಲಾಸ್ ರಾಮಾಯಣದಲ್ಲಿ ತೋರಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸರ್. ಈಗಿನ ಜನ್ರೇಷನ್ಗೆ, ಈಗಿನ ಹುಡುಗರು ನೋಡೋ ಅಂಥ ಫಿಲಮು. ಈಗ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಪಾಠ ಕಲಿಯೋದಕ್ಕೋಸ್ಕರ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಜಯರಾಮ್ ಅವರು. ತುಂಬ ಥ್ಯಾಂಕ್ಸ್ ಸರ್ ಅವ್ರಿಗೆ. ಓಕೆ, ತುಂಬ ಸೂಪರ್ ಆಗಿದೆ ಸರ್ ಮೂವಿ. ಮತ್ತು ತುಂಬ ಚೆನ್ನಾಗಿದೆ. ಈಗಿನ ಜನತೆ ಬಂದು ನೋಡಬೇಕು. ಪರಸ್ತ್ರೀತಕ್ಕೆ ಹೋದರೆ ಏನಾಗುತ್ತೆ, ತಂದೆ ತಾಯಿ ಏನಾಗ್ತಾರೆ ಅಂತ. ಚೆನ್ನಾಗಿದೆ ಸರ್ ತುಂಬ. ಧನಂಜಯವರು ಹೇಳ್ದಂಗೆ ಬಡವ್ರ ಮಕ್ಕಳು ಬೆಳಿಬೇಕು. ಇಲ್ಲಿ ರೈತರ ಮಕ್ಕಳು ನಿರ್ಮಾಪಕ ಆಗಿದ್ದಾರೆ. ರೈತರ ಮಕ್ಕಳು ಬೆಳಿಬೇಕು. ದಯವಿಟ್ಟು ಸಿನಿಮಾ ಪ್ರಿಯರು ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮೂವಿ. ತುಂಬ ಚೆನ್ನಾಗಿದೆ. ತುಂಬ ದಿನ ಆದಮೇಲೆ ಚೆನ್ನಾಗಿ ಕಾಮಿಡಿ ನೋಡಿದ್ದೆವು. ಹಾಂ, ಖಂಡಿತ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಬಂದು ನೋಡ್ಬೇಕು ಮಿಡಲ್ ಕ್ಲಾಸ್ ಅವರು, ಅವಾಗ ಅರ್ಥ ಆಗುತ್ತೆ, ಅವ್ರಿಗೆ ರಿಲೇಟ್ ಆಗುತ್ತೆ ಮಿಡಲ್ ಕ್ಲಾಸ್ ಅವ್ರಿಗೆ. ಚೆನ್ನಾಗಿದೆ. ಮೋಕ್ಷಿತಾ ಮೇಡಮ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಗುಡ್. ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು. ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಜಯರಾಮ್ ಅವರು ಅಷ್ಟೇ ಅದ್ಭುತವಾಗಿ ತೆಗೆದಿದ್ದಾರೆ ಸಿನಿಮಾನ. ಯಾವುದೇ ಕೊರತೆ ಇಲ್ದಂಗೆ ತುಂಬ ಚೆನ್ನಾಗಿದೆ ಸಿನಿಮಾ. ಪ್ರತಿಯೊಬ್ಬ ಆಡಿಯನ್ಸು ಬಂದು ನೋಡೋವಂಥ ಸಿನಿಮಾ. ತುಂಬ ಚೆನ್ನಾಗಿದೆ ಸಿನಿಮಾ. ಮಿಡಲ್ ಕ್ಲಾಸ್ ಹುಡುಗ ಅವ್ನು ಪಡೋ ಸ್ಟ್ರಗಲ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸಿನಿಮಾದಲ್ಲಿ ಕಾಮಿಡಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ, ಪ್ರತಿಯೊಬ್ಬ ನೋಡ್ಬೋದು ಸರ್. ಸಾಂಗ್ ಚೆನ್ನಾಗಿದೆ ಸರ್, ಎಲ್ಲ ಸಾಂಗ್ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಫ್ಯಾಮಿಲಿ ಮೂವಿ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್. ನಂಗೆ ತುಂಬ ಇಷ್ಟ ಆಯಿತು. ನನಗೆ ಅಂದರೆ ಇವಾಗ ನನ್ನ ಹಸ್ಬೆಂಡ್ನೇ ನೋಡ್ದಂಗಿತ್ತು ಆ ಮೂವಿಲಿ ಹೇಳ್ಬೇಕಂದ್ರೆ. ನನ್ನ ಹಸ್ಬೆಂಡೇ ನೋಡ್ದಂಗಿತ್ತು ಆ ಮೂವಿ. ನನಗೆ ತುಂಬ ಅಟ್ಯಾಚ್ಮೆಂಟ್ ತುಂಬ ಜಾಸ್ತಿ ಅನಿಸ್ತು ಅಷ್ಟೇ. ಥ್ಯಾಂಕ್ ಯು. ಎಲ್ಲನೂ ಇಷ್ಟ ಆಯಿತು, ಎಲ್ಲನೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಕಾಮಿಡಿ, ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಸೊ ಮೂವಿ ಚೆನ್ನಾಗಿದೆ, ತುಂಬ ಕಾಮಿಡಿ ಆಗಿದೆ. ಫ್ಯಾಮಿಲಿ ಎಲ್ಲ ಪೂರ್ತಿ ಕೂತ್ಕೊಂಡು ನೋಡ್ಬೋದು. ಚೆನ್ನಾಗಿದೆ. ಆಡಿಯನ್ಸ್ ಅವ್ರ ರಿಯಾಕ್ಷನ್ ಎಲ್ಲ ನೋಡಿ ಏನು ಅನ್ನಿಸ್ತದೆ? ಚೆನ್ನಾಗಿದೆ. ಹಂಗೆ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಚೆನ್ನಾಗಿದೆ. ಕಾಮಿಡಿ ಇಷ್ಟ ಆಯಿತು. ಕ್ಲೈಮೇಟ್ಸ್ ಸ್ವಲ್ಪ ಒಂದು ಬರ್ತಿತ್ತು.
ಎಲ್ಲ ಇಷ್ಟ ಆಯಿತು ಸರ್. ಅದರಲ್ಲಿ ಗಂಡ ಹೆಂಡ್ತಿನ ಬಿಟ್ಕೊಡ್ಬಾರ್ದು, ಹೆಂಡ್ತಿ ಗಂಡನ ಬಿಟ್ಕೊಡ್ಬಾರ್ದು ಅನ್ನೋ ಪಾಯಿಂಟ್ ಅಂತೂ ತುಂಬ ಇಷ್ಟ ಆಯಿತು ಸರ್ ಅದರಲ್ಲೆಲ್ಲ. ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ಲೈಫ್ ಏನೋ ಅನ್ನೋ ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ಲೀಸ್. ಥ್ಯಾಂಕ್ ಯು ಇದೆ ಸರ್ ಸಿನಿಮಾ. ಈಗಿನ ಜನ್ರೇಷನಲ್ಲಿ ಯೂತ್ಗೆ ಅಂದರೆ ದುಡ್ಡಿನ ಹಿಂದೆ ಬಿದ್ದು ಸಾಮಾಜಿಕವಾಗಿ ಏನು ನಡಿಬೇಕು ಅಥವಾ ಹೆಂಡ್ತಿಗೆ ವ್ಯಾಲ್ಯೂ ಕೊಡದೆ ಅಥವಾ ಸಂಸಾರಕ್ಕೆ ವ್ಯಾಲ್ಯೂ ಕೊಡದೆ ಇರೋರಿಗೆ ತುಂಬ ಚೆನ್ನಾಗಿದೆ ಮೂವಿ. ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ನೋಡಬೇಕಾದ ಸಿನಿಮಾ ಇದು. ಸೂಪರ್ ಇದೆ. ಬಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಕಾಮಿಡಿ ತುಂಬ ಚೆನ್ನಾಗಿದೆ. ಖಂಡಿತ ಎಲ್ಲರೂ ಎಂಜಾಯ್ ಮಾಡ್ತೀರಾ ಸಿನಿಮಾ ನೋಡಿದಾಗ. ಅದಾದಮೇಲೆ ಮೋಕ್ಷಿತ್ ಅವ್ರನ್ನ ಡಿಫ್ರೆಂಟಾಗಿ ಸಿನಿಮಾದಲ್ಲಿ ನೋಡ್ಬೋದು ನೀವು. ನೀವು ಬಿಗ್ ಬಾಸಲ್ಲಿ ಅಥವಾ ಸೀರಿಯಲಲ್ಲಿ ನೋಡಿದ್ಕಿಂತನೂ ಇದರಲ್ಲಿ ತುಂಬ ಡಿಫ್ರೆಂಟಾಗಿ ನೋಡ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಹಾಗೆ ಎಸ್ ನಾರಾಯಣ್ ಸರ್ ಕಾಮಿಡಿ ಸಕ್ಕತ್ತಾಗಿದೆ. ಜಗಪ್ಪಣ್ಣ ಇರ್ಬೋದು, ಎಸ್ ನಾರಾಯಣ್ ಸರ್ ಇರ್ಬೋದು, ಹಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಖಂಡಿತ ಎಲ್ಲರೂ ಕಾಮಿಡಿ ಸೀನ್ಸ್ ಬಂದಾಗಂತೂ ತುಂಬ ಜನ ಇಡೀ ಥಿಯೇಟ್ರೆ ನೆಕ್ಕಿದೆ. ನನಗೂ ಒಳ್ಳೆ ಲಾಫ್ ಬಂತು. ತುಂಬ ಎಂಜಾಯ್ ಮಾಡಿದ್ದಾರೆ. ರಿಯಾಕ್ಷನ್ ತುಂಬ ಇತ್ತು ಕಾಮಿಡಿ ಸೀನ್ಸ್ಗೆಲ್ಲ. ಚೆನ್ನಾಗಿದೆ, ತುಂಬ ಸಿನಿಮಾ ಚೆನ್ನಾಗಿದೆ. ಹೊಸದಾಗೇನು ನಾವೇ ಹೊಸಬ್ರು, ನಾವು ಅವ್ರಿಗೇನು ಹೇಳೋದು. ಅದೇ ಕಂಟೆಂಟ್ ಪ್ಲಸ್ ಈಗೇನು ಚೆನ್ನಾಗಿ ಇಷ್ಟಪಡ್ತಿದ್ದಾರೆ ಅದನ್ನು ನೋಡ್ಕೊಂಡು ಮಾಡಿ, ಪ್ಲಸ್ ಆ್ಯಕ್ಟಿಂಗು ಎಲ್ಲ ಥರದ್ದು ನೋಡಿ ಮಾಡಿದ್ರೆ ಖುಷಿ ಆಗುತ್ತೆ ಅಷ್ಟೇ. ಇಷ್ಟ ಆಗಿದೆ. ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಇಟ್ ಈಸ್ ಮೈ ಆನೆಸ್ಟ್ ರಿವ್ಯೂ. ಕತೆ ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜಗ್ಗಪ್ಪ ಕಾಮಿಡಿ ಆಗಿರ್ಬೋದು ಅಥವಾ ವೀಣಾ ಸುಂದರ್ ಮ್ಯಾಮ್ ಆಗಿರ್ಬೋದು, ಸುಂದರ್ ಸರ್ ಎಲ್ಲರಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮಮ್ಮ ಅಂತೂ ನಮ್ಮಮ್ಮ ಲಾಸ್ಟಿಗೆ ಅಳ್ತಾ ಇದ್ವಿ. ಬಿಕಾಸ್ ಸ್ಟೋರಿ ಇಸ್ ಲೈಕ್ ದಟ್. ಸ್ಟಾರ್ಟಿಂಗ್ ಎಲ್ಲ ಕಾಮಿಡಿ ತೋರಿಸಿ ಲಾಸ್ಟಲ್ಲಿ ಈ ಥರ ಇದು ಹೈಪ್ ಮಾಡಿರೋದು ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟು ಎಂಟೈರ್ ಮಿಡಲ್ ಕ್ಲಾಸ್ ರಾಮಾಯಣ ಆ್ಯಂಡ್ ಟು ಮೈ ಬೇಬಿ ಮೋಕ್ಷಿತಾ. ಐ ಲವ್ ಹರ್. ಹೌದು, ಆ್ಯಕ್ಟಿಂಗಲ್ಲಿ ಅವಳು ಇಲ್ಲಿಂದ ಇಲ್ಲಿಗೆ ಹೋಗಿದ್ದಾಳೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಪಾರು ಸೀರಿಯಲಲ್ಲಿ ಮೈನ್ಯೂಟ್ ಡೀಟೇಲ್ಸ್ ಇರ್ತಿರ್ಲಿಲ್ಲ. ನಾವು ಡೈಲಾಗ್ಸ್ ಎಲ್ಲ ಬೈಹಾರ್ಟ್ ಮಾಡಿ ಹೇಳೋದಿರುತ್ತೆ. ಇದರಲ್ಲಿ ಒಂದು ಸಣ್ಣ 70 mm ಸ್ಕ್ರೀನ್ ಅಂದರೆ ಒಂದು ಸಣ್ಣ ರಿಯಾಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕತೆ, ಸ್ಟೋರಿ ಟೆಲ್ಲಿಂಗ್, ನನ್ನ ಬೇಬಿ ಮೈನ್ಯೂಟ್ ಆ್ಯಕ್ಟಿಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಡೀಟೇಲ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾಳೆ. ಐ ಲವ್ ಇಟ್. ಹೌದು ಹೌದು. ಇದೆಲ್ಲ ಪ್ರತಿ ಮಿಡಲ್ ಕ್ಲಾಸ್ ಅವರಿಗೆ ಮಾಡಿಟ್ಟಿರೋದು. ಇದು ಪಕ್ಕ ಹಾಗೆ ಇದೆ. ಒಂದು ಹೆಣ್ಣು ಹುಡ್ಕೋದು, ಒಂದು ಗಂಡು ಹುಡ್ಕೋದು ಎಷ್ಟು ಕಷ್ಟ ಇತ್ತೀಚಿನ ಜನಕ್ಕೆ. ಇಟ್ ಈಸ್ ವೆರಿ ರಿಲೇಟಬಲ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಪ್ಲೀಸ್ ಬಂದು ನೋಡಿ. ನಾಟ್ ಜಸ್ಟ್ ಮಿಡಲ್ ಕ್ಲಾಸ್, ಇಟ್ ಈಸ್ ಆ್ಯಪ್ ಫಾರ್ ಎವ್ರಿ ಒನ್. ಸೊ ಆಲ್ ದಿ ಬೆಸ್ಟ್ ಟು ಮಿಡಲ್ ಕ್ಲಾಸ್ ರಾಮಾಯಣ. ಥ್ಯಾಂಕ್ ಯು. ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದು ಒಂದು ಡ್ರೀಮು. ಸೊ ಡ್ರೀಮ್ ಕಮ್ ಟ್ರೂ ಆಯಿತು. ಸಕ್ಕತ್ತಾಗಿದೆ ಮೂವಿ. ಸೊ ಎಲ್ಲರೂ ಬನ್ನಿ ಮೂವಿ ನೋಡಬೇಕು, ಸಪೋರ್ಟ್ ಮಾಡಬೇಕು. ಸರ್ ಅದು ವೆರಿ ಎಕ್ಸೈಟಿಂಗ್ ಮೂಮೆಂಟ್. ಲಿಟ್ರಲಿ ಈ ಕ್ಲೈಮ್ಯಾಕ್ಸು ಅಳು ಬರ್ಸುತ್ತೆ. ಸೊ ಬಂದು ನೋಡಿ. ಅದು ನ್ಯೂ ಟೀಮ್ ಅಂತ ಅನ್ಸೋದೇ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿದೆ ಮೂವಿ. ಬಂದು ಕ್ಲೈಮ್ಯಾಕ್ಸ್ ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಅದೇನೋ ಆಯಿತು.